ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ರುಚಿಯ ರಹಸ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಸ್ಪೆಷಲ್ ಏನಂತಂದರೆ ಮಟರ್ ಮಲಾಯಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ಸೀಸನ್ ಸ್ಪೆಷಲ್ ಹಸಿ ಬಟಾಣಿಯಿಂದ ಮಾಡ್ಕೋಬೇಕಾದ್ರೇ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಪೂರಿಗೆ ಮಾತ್ರ ಸಖತ್ ಕಾಂಬಿನೇಷನ್. ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿರಬೇಕು. ಈ ಥರ ಕಟ್ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಯಾವ ರೀತಿ ಫ್ರೈ ಮಾಡಬೇಕು ಅಂದರೆ ಅದು ಗೋಲ್ಡನ್ ಬ್ರೌನ್ ಟರ್ನ್ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ತುಂಬ ಉರಿ ಜಾಸ್ತಿ ಇಟ್ಬಿಟ್ಟು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಫುಲ್ ಸೀದೋಗ್ಬಿಡತ್ತೆ. ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡು ನೋಡಿ ಈ ಥರ ಬ್ರೌನಿಷ್ ಆಗೋ ಗಂಟ ಫ್ರೈ ಮಾಡ್ಕೊಂಡು ಬನ್ನಿ. ಆಮೇಲೆ ತೆಗೆದಿಟ್ಕೊಂಡು ಜಾರಿಗೆ ಸೇರಿಸ್ಕೊಳ್ಳಿ. ಜಾರಿಗೆ ಸೇರಿಸ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು, 4ರಿಂದ 5 ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಆಮೇಲೆ ಮೊಸರು ಹಾಕಿದಾದಮೇಲೆ ಮಿಕ್ಸಿ ಜಾರ್ ಕ್ಯಾಪ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತರಿ ಏನು ರುಬ್ಬಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಜಾಸ್ತಿ ಸೇರ್ಸೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ರಲ್ಲ ಅದೇ ಎಣ್ಣೆಯಲ್ಲಿ 4ರಿಂದ 5 ಲವಂಗ, ಮೆಣಸು, ಜೀರಿಗೆ, ಸಾಸಿವೆ ಮತ್ತು ಧನಿಯಾ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡೋದು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಬಾಯಿಗೆ ಸಿಗುತ್ತೆ ಅಂತಂದರೆ ಪೇಸ್ಟ್ ಆದರೂ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಿಡಿಸಿರೋ ಮಟರ್ನ ಈ ಥರ ಹಾಕಬೇಕು. ಹಸಿ ಬಟಾಣಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ಈ ಥರ ಮೆಂತ್ಯ ಸೊಪ್ಪನ್ನ ಫಸ್ಟೇ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ತಿನ್ನೋಕ್ಕೆ ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಆಮೇಲೆ ಇವಾಗ ಮಸಾಲ ರುಬ್ಬಿಟ್ಕೊಂಡಿದ್ದಲ್ಲ ಆ ಮಸಾಲನ ಸೇರಿಸ್ಕೊಂಡು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಅರಿಶಿನ ಪುಡಿ ಒಂದು ಮರ್ತೋಗಿದ್ದೆ, ಅದನ್ನು ನೀವು ಸೇರಿಸ್ಕೊಳ್ಳಿ. ನೋಡಿ ಇವಾಗ ಸೇರಿಸ್ತೀನಿ ಅದನ್ನು ಮಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಸ್ವಲ್ಪ ನೀವು ಹಾಕ್ಕೊಳ್ಳೇಬೇಕಾಗತ್ತೆ, ಯಾಕಂದರೆ ಹಸಿ ಬಟಾಣಿ ಅಲ್ವಾ, ಅದು ಬೇಯಬೇಕಲ್ವಾ. ಚೆನ್ನಾಗಿ ಕುದಿಸಿದ್ರೆ ಅದು ಚೆನ್ನಾಗಿ ಮೆತ್ತಗಾಗಬೇಕು ಸ್ವಲ್ಪ ಕಾಳು. ಸೊ ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು 5-10 ನಿಮಿಷ. ಇಲ್ಲಾಂದರೆ ಬಟಾಣಿ ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ ಈ ಥರ ನೀರು ಹಾಕಿದ್ದೀನಿ ನೋಡಿ, ಎಲ್ಲ ಆಗಿದೆ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ. ಕಸೂರಿ ಮೇಥಿ ಇಲ್ಲಾಂದರೆ ಆಮ್ಚೂರು ಪೌಡ್ರ್ ಅದು ಹಾಕ್ಬೋದು. ನಾನು ಆಮ್ಚೂರು ಪೌಡರ್ ಇರಲಿಲ್ಲ, ಸೊ ಅದಕ್ಕೆ ಕಸೂರಿ ಮೇಥಿ ಹಾಕಿದ್ದೀನಿ. ನೋಡಿ ಈ ಥರ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಸಖತ್ತಾಗಿ ಬಂದಿದೆ. ಇದು ಪೂರಿ ಜೊತೆ ಇಲ್ಲಾಂದರೆ ಚಪಾತಿ ಜೊತೆ ತಿಂದರೆ, ಇಲ್ಲಾಂದರೆ ಗೀ ರೈಸ್ ಜೊತೆ ತಿಂದರೆ ತುಂಬ ಸಖತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೆಂಗೆ ಬರುತ್ತೆ ಟೇಸ್ಟ್ ಅನ್ನೋದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.